ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಸಿಲ್ಕ್ ಥ್ರೆಡ್ಡಿನ ಬಳೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸಿಲ್ಕ್ ಥ್ರೆಡ್, ಹಾಗೆ ಫೆವಿಕ್ರಿಲ್ ಗಮ್ಮು ಮತ್ತು ಮಣಿ, ಹಾಗೆ ಕತ್ರಿ. ಈಗ ಮೊದಲಿಗೆ ಸಿಲ್ಕ್ ಥ್ರೆಡ್ಡನ್ನು ಹೀಗೆ ಒಂದು ರಟ್ಟಿಗೆ ಸುತ್ತಕೊಳ್ಬೇಕು. 50 ರೌಂಡನ್ನು ಸುತ್ತಕೊಂಡಿದ್ದೀನಿ ನಾನಿಲ್ಲಿ. ಹೀಗೆ 50 ರೌಂಡನ್ನು ಸುತ್ತಕೊಂಡಾದ್ಮೇಲೆ ಇದನ್ನು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡು ಇದರ ತುದಿಗೆ ಜಾರದೇ ಇರೋ ರೀತಿ ಗಮ್ ಹಚ್ಕೊಳ್ಬೇಕು. ಹೀಗೆ ಈಗ ಬಳೆಗೂ ಕೂಡ ಗಮ್ ಹಚ್ಕೊಳ್ಬೇಕು. ಪ್ಲಾಸ್ಟಿಕ್ ಬಳೆಗೆ ಹೀಗೆ ಇದನ್ನು ಬಳೆ ಸುತ್ತಲೂ ಸುತ್ತುತ್ತಾ ಹೋಗುವಂಥದ್ದು. ಸಿಲ್ಕ್ ಥ್ರೆಡ್ಡನ್ನು ಎಲ್ಲ ಒಟ್ಟಿಗೆ ತಗೊಂಡು ಹೀಗೆ ಸುತ್ತುತ್ತಾ ಹೋಗೋದು. ಬಳೆ ಕಾಣಿಸದೇ ಇರೋ ರೀತಿ ಹೀಗೆ ಸುತ್ತಿ ನೋಡಿ. ಇಲ್ಲಿ ಲಾಸ್ಟಿಗೆ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಸುತ್ತುವಾಗ ಹೀಗೆ ಎಕ್ಸ್ಟ್ರಾ ಇದ್ದಿದ್ದ ದಾರನ ಕಟ್ ಮಾಡಿಕೊಂಡು ಅಲ್ಲಿ ಎಂಡಿಗೆ ಗಮ್ಮನ್ನು ಹಚ್ಕೊಂಡು ಅಲ್ಲಿ ಫಿಕ್ಸ್ ಮಾಡೋವಂಥದ್ದು. ನೋಡಿ, ಇಲ್ಲಿ ಗಮ್ ಹಚ್ಕೊಂಡು ಗಟ್ಟಿಯಾಗಿ ಸುತ್ತಕೊಳ್ಳಿ. ಸ್ವಲ್ಪ ಗಮ್ ಜಾಸ್ತಿ ಹಚ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ಕುತ್ಕೊಳ್ತದೆ. ಈಗ ಬಳೆ ರೆಡಿ ಆಯ್ತಲ್ವಾ. ಈಗ ಇದಕ್ಕೆ ಬಿಳಿ ಮಣಿಯನ್ನು ಹಾಕೊಳ್ಳೋಣ. ಗಟ್ಟಿ ದಾರ ತಗೊಂಡು ಅದರಲ್ಲಿ ಸೂಜಿಯನ್ನು ಸುಲ್ಕೊಂಡು ಬಿಳಿ ಮಣಿಯನ್ನು ಅದರಲ್ಲಿ ಹಾಕೊಳ್ತಾ ಹೋಗಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಮಣಿಯನ್ನು ಹಾಕ್ಕೊಳ್ಬೋದು. ದಾರನೂ ಅಷ್ಟೇ, ನಾನಿಲ್ಲಿ ಬಿಳಿ ಮಣಿಯನ್ನು ಹಾಕ್ತಾ ಇದ್ದೀನಿ ನೋಡಿ. ಬಳೆ ಅಳತೆಗೆ ಸರಿಯಾಗಿ ಹಿಡಿದು ನೋಡಿ. ಫಸ್ಟು ಸುಟ್ಕೊಂಡಾದ್ಮೇಲೆ ಹೀಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ಸ್ ಮಾಡಿ. ನೋಡಿ, ಈಗ ಹಿಡಿದು ನೋಡಿ ಫಸ್ಟು ಬಳೆ ಸುತ್ತಲೂ ಆಗುವಷ್ಟು, ನಂತರ ಅಲ್ಲಿಗೆ ಕಟ್ ಮಾಡಿಕೊಂಡು ಗಂಟು ಹಾಕ್ಕೊಳ್ಬೇಕು. ಆಯ್ತು ನೋಡಿ. ಈಗ ಹೀಗೆ ಎಷ್ಟು ಬೇಕೋ ಅಷ್ಟು ದಾರವನ್ನು ಕಟ್ ಮಾಡ್ಕೊಂಡು ತೆಗೆದು ಗಂಟು ಹಾಕ್ಕೊಳ್ಬೇಕು. ಆದಮೇಲೆ ಬಳೆ ಸುತ್ತಲೂ ಈಗ ಗಮ್ಮನ್ನು ಹಾಕಿ ಇದನ್ನು ಅಂಟಿಸುವಂಥದ್ದು. ಅಂಟಿಸ್ತಾ ಹೋಗಿ ಕೆಳಗಿಟ್ಕೊಂಡು ಅಂಟಿಸಿ, ಜಾರೋದಿಲ್ಲ. ಹೀಗೆ ಸುತ್ತಲೂ ಅಂಟಿಸ್ತಾ ಹೋಗಿ
ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಿ ಅದನ್ನು. ನೋಡಿ ಇಷ್ಟು ರೆಡಿ ಆಯ್ತು. ಈಗ ಡ್ರೈ ಆದಮೇಲೆ ಮತ್ತೆ ಥ್ರೆಡ್ಡನ್ನು ತಗೊಂಡು ಮತ್ತೆ ದಾರ ಸಿಲ್ಕ್ ಥ್ರೆಡ್ಡನ್ನು 25 ಎಳೆಯನ್ನು ಸುತ್ತಕೊಳ್ಬೇಕು. 25 ಎಳೆನ ಸುತ್ತಕೊಂಡಾದಮೇಲೆ ಅದನ್ನ ಸೇಮ್ ಆವಾಗ ಮಾಡಿದ್ರಲ್ವ ಅದೇ ರೀತಿ ಕಟ್ ಮಾಡಿಕೊಂಡು ತುದಿಗೆ ಗಮ್ಮನ್ನು ಹಚ್ಕೊಳ್ಬೇಕು. ಈಗ ತುದಿಗೆ ಗಮ್ಮನ್ನು ಹಚ್ಕೊಂಡು ಹೀಗೆ ಬಳೆಗೂ ಸಹ ಗಮ್ಮ ಹಚ್ಕೊಂಡು ಈಗ ಮಣಿಗಳ ಮಧ್ಯದಲ್ಲಿ ಈ ದಾರವನ್ನು ಸುತ್ತಾ ಹೋಗುವಂಥದ್ದು. ಒಂದೊಂದು ಮಣಿಗೂ ಮಧ್ಯ ಮಧ್ಯ ಸಿಲ್ಕ್ ಥ್ರೆಡ್ಡನ್ನು ಸುತ್ತಾ ಹೋಗಿ ಹೀಗೆ ಸುತ್ತಲೂ ಸುತ್ತಾ ಹೋಗಿ. ದಾರ ಜಾರದೇ ಇರೋ ರೀತಿ ಒಂದು ಕೈಯಿಂದ ಗಟ್ಟಿಯಾಗಿ ಹಿಡ್ಕೊಂಡು ಮತ್ತೊಂದು ಕೈಯಿಂದ ಸುತ್ತಾ ಬನ್ನಿ. ಹೀಗೆ ಮನೆಯಲ್ಲಿ ನೀವು ನಿಮಗೆ ಬೇಕಾದ ಕಲರಿನ ದಾರವನ್ನು ತಗೊಂಡು ಟ್ರೈ ಮಾಡಿ. ಈಸಿ ಇದೆ. ಹೀಗೆ ಸುತ್ತಲೂ ಮಾಡ್ಕೊಂಡಾದ್ಮೇಲೆ ನೋಡಿ ನಾನೀಗ ಪೂರ್ತಿ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆಂದ ಕಾಣ್ತಿದೆಯಲ್ವಾ? ಹೀಗೆ ನೋಡಿ 2 ಬಳೆ ಮಾಡಿದ್ದೀನಿ. ಹೀಗೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಹೆಚ್ಚು ಸಮಯ ಬೇಡ ಇದಕ್ಕೆ. 1 ತಾಸೊಳಗೆ 2 ಬಳೆ ನೀವು ಮಾಡ್ಕೊಳ್ಬೋದು ಪೇಟೆಯಿಂದ ದುಡ್ಡು ಕೊಟ್ಕೊಂಡು ತರೋದಕ್ಕಿಂತ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.